ಎಸ್ ಹಿಂದೂ ಜನಜಾಗೃತಿ ಸಂಘದ ಅಧ್ಯಕ್ಷರು ಮೋಹನ್ ಗೌಡರು ನಮ್ಮ ಜೊತೆ ಇದ್ದಾರೆ, ಮಾತಾಡ್ಸ್ತಾ ಹೋಗ್ತೀನಿ. ಇವತ್ತೇನು ಫ್ರೀಡಂ ಪಾರ್ಕ್ನಲ್ಲಿ ಏನು ಧರ್ಮಸ್ಥಳ ಹಾಗೆಯೇ ಧರ್ಮ ಕ್ಷೇತ್ರದ ಮೇಲಿನ ಏನು ಅಪಪ್ರಚಾರದ ವಿರುದ್ಧವಾಗಿ ಒಂದು ಜನಜಾಗೃತಿ ಒಂದು ಹೋರಾಟ ಏನು ನಡೀತು, ಏನು ಸಮಾವೇಶ ನಡೀತು, ಆ ನಿಟ್ಟಿನಲ್ಲಿ ಈ ಒಂದು ಸಂದರ್ಭದಲ್ಲಿ ಅವರು ಕೂಡ ಭಾಗಿಯಾದರೆ ಅವ್ರು ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಏನು ಒಂದು ಸಮಾವೇಶ ನಡೀತು, ತಾವು ಕೂಡ ಭಾಗಿಯಾಗಿದ್ದೀರಿ. ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರಿ? ಈ ಸಮಾವೇಶ ಹಿಂದೂ ಎಲ್ಲ ಕಾರ್ಯಕರ್ತರ, ಧರ್ಮಸ್ಥಳದ ಭಕ್ತರ, ಎಲ್ಲ ಡಿವೋಟೀಸ್ಗಳ ವಿಜಯೋತ್ಸವ. ಅನೇಕ ವರ್ಷಗಳಿಂದ ಕೋಟ್ಯಾಂತರ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿರತಕ್ಕಂಥ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪಿತೂರಿಯನ್ನ ಅರ್ಬನ್ ನಕ್ಸಲ್ಸ್ಗಳು, ಜಿಹಾದಿ ಮಾನಸಿಕತೆಯವರು, ಅದೇ ರೀತಿಯಲ್ಲಿ ಕಮ್ಯುನಿಸ್ಟರು ಮಾಡಿದ್ರು. ಆ ಷಡ್ಯಂತ್ರ ಎಲ್ಲವೂ ವಿಫಲ ಆಗಿದೆ. ಆ ವಿಫಲವಾಗಿ ಇವತ್ತು ವಿಜಯೋತ್ಸವನ ಆಚರಣೆ ಮಾಡ್ತಾ ಇದ್ದೇವೆ. ಈಗ ಮುಂದೆ ಅಂತ ಹೇಳಿದ್ರೆ, ಈಗ ವಿಜಯೋತ್ಸವದ ಮುಂದಿನ ದಾರಿ ಅಂತ ಹೇಳಿದ್ರೆ, ಯಾರು ಷಡ್ಯಂತ್ರವನ್ನ ಮಾಡಿದ್ರು, ಯಾರು ಫೇಕ್ ವಿಡಿಯೋವನ್ನು ಮಾಡಿ ಮೊಹಮ್ಮದ್ ಸಮೀರ್ ಅಂತೇಳಿ ನಮ್ಮ ಕೋಟ್ಯಾಂತರ ಹಿಂದೂಗಳ ಭಾವನೆಗೆ ನೋವುಂಟು ಮಾಡಿದರೆ ಅವ್ರ ಮೇಲೆ ಕಠಿಣ ಕ್ರಮ ಆಗಬೇಕು. ಅವ್ರ ವಿರುದ್ಧ FIR ದರ್ಜ್ ಆಗಬೇಕು. ಅವರು ಬಂಧನ ಆಗಬೇಕು. ಯಾರು ಅವರಿಗೆ ಫಂಡಿಂಗ್ ಮಾಡಿದರೆ, ಇದರ ಹಿಂದಿನ ಶಕ್ತಿ ಯಾರು, ಕುಮ್ಮಕ್ ಯಾರು, ಅದೆಲ್ಲವೂ ಬಯಲಾಗಬೇಕು. ಇದು ಕೇವಲ ರಾಜ್ಯ ಸರ್ಕಾರದ ತನಿಖಾ ದಳದಿಂದ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ರಾಷ್ಟ್ರೀಯ ತನಿಖಾ ದಳ, ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಕೇಂದ್ರ ಸರ್ಕಾರ ಇದರಲ್ಲಿ ಬರಲ್ಲ ಅಂತನಾ ಅಥವಾ ರಾಜ್ಯದ ತನಿಖಾ ದಳದ ಮೇಲೆ ನಂಬಿಕೆ ಇಲ್ವಾ? ಅಂದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಮೊಹಮ್ಮದ್ ಸಮೀರ್ ಇಷ್ಟೆಲ್ಲ ಫೇಕ್ ವಿಡಿಯೋ ಮಾಡಿರುವಾಗ, ಇದುವರೆಗೆ ಆಲ್ರೆಡಿ ಕಲರ್ಸ್ಗಳಲ್ಲಿ FIR ಮಾಡಿರುವಾಗ ಯಾಕೆ ಇದುವರೆಗೂ ಬಂಧನ ಆಗಿಲ್ಲ? ಒಂದು. ಎರಡನೇದು, ಗಿರೀಶ್ ಮಠಣ್ಣನವರು ಧರ್ಮಸ್ಥಳದ ಬಗ್ಗೆ, ಧರ್ಮಾಧಿಕಾರಿಗಳ ಬಗ್ಗೆ ಇಷ್ಟು ಕೆಟ್ಟದಾಗಿ, ಅಸಭ್ಯ, ಅಶ್ಲೀಲವಾಗಿ ಬೈದಿರುವಾಗ, ಅವನ ಮೇಲೆ FIR ಮಾಡಿರುವಾಗ ಯಾಕೆ ಇನ್ನೂ ಬಂಧನ ಆಗಿಲ್ಲ? ಅಷ್ಟೇ ಅಲ್ಲ, ಒಬ್ಬ ಅನಾಮಿಕ ವ್ಯಕ್ತಿ ಸಾವಿರ ವರ್ಷಗಳಿಂದ ಪೂಜೆ ಮಾಡ್ಕೊಂಡು ಬಂದಿರುವಂಥ ದೇವಸ್ಥಾನದ ಬಗ್ಗೆ ಇಷ್ಟು ಕೆಟ್ಟದಾಗಿ ಅವನು ಹೇಳಿರುವಾಗ, ಅವನ ಒಂದು ನಾರ್ಕೋ ಟೆಸ್ಟು ಅಥವಾ ಅವನ ಒಂದು ನಿಜವಾದ ವೆರಿಫಿಕೇಶನ್ ಮಾಡದೆ ರಾಜ್ಯ ಸರ್ಕಾರ ಅವನ ಹೇಳಿದ ಮೇಲೆ ಆ ರಜತಾದ್ರಿ ಬೆಟ್ಟ, ಬಾಹುಬಲಿ ಬೆಟ್ಟವನ್ನು ಅಗೀತಾರ ಅಂತ ಹೇಳಿದ್ರೆ, ಈ ಸರ್ಕಾರದ ಒಂದು, ಅದರ ಹಿಂದೆನೂ ಸರ್ಕಾರದ ಒಂದು ಪಾಲಿದೆ ಅಂತೇಳಿ ಅರ್ಥ ಅಲ್ವಾ? ಹಾಗಾಗಿ ಕೇವಲ ಸರ್ಕಾರದಿಂದ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ಇದು ಇಂಟರ್ ಸ್ಟೇಟ್ ಕನೆಕ್ಷನ್ ಇದೆ. ಒಬ್ಬ ತಮಿಳುನಾಡಿನ ಒಬ್ಬ ಸಂಸದ ಇದರ ಹಿಂದಿದ್ದಾನೆ. ಇವತ್ತು ವಿದೇಶಿ ಫಂಡಿಂಗ್ ಆಗ್ತಿದೆ ಅಂತೇಳಿ ಇಡಿಗೆ ದೂರಾಗಿದೆ. ಹಾಗಾಗಿ ಇದೆಲ್ಲವೂ ತನಿಖೆ ಮಾಡ್ಬೇಕಂತ ಹೇಳಿದ್ರೆ ರಾಜ್ಯ ಸರ್ಕಾರದ SIT ಇಂದ ಸಾಧ್ಯ ಇಲ್ಲ. ಇದು ಕೇವಲ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಮಾತ್ರ ಸಾಧ್ಯ. ಅದಕ್ಕೋಸ್ಕರ ನಾವು ಅಮಿತ್ ಶಾ ಅವರಿಗೆ ವಿನಂತಿಯನ್ನು ಮಾಡ್ತೇವೆ, ನೀವು ಇದರಲ್ಲಿ ಇಂಟರ್ಫಿಯರ್ ಆಗಿ ಈ ಕೇಸನ್ನು ತೆಗೆದುಕೊಳ್ಳಿ. ಯಾರು ಇದು ಮಾಡಿದ್ದಾರೆ ಇದೆಲ್ಲವನ್ನು ತನಿಖೆ ಮಾಡಿ, ಯಾರ್ಯಾರು ಷಡ್ಯಂತ್ರ ಮಾಡಿದ ಅವ್ರಿಗೆ ಕಠೋರ ಶಿಕ್ಷೆ ಆಗಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದೆ. ಸೌಜನ್ಯ ತನಿಖೆ ಪ್ರಕರಣವನ್ನು ನೀವು ತೆಗೆದುಕೊಳ್ಳಿ, ಯಾರು ಅಪರಾಧಿಗಳಾಗಿದ್ರೆ ಅವ್ರಿಗೆ ಶಿಕ್ಷೆ ಕೊಡಿ ಹೇಳುವ ಆಗ್ರಹವನ್ನು ನಾವು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಓಕೆ, ಧರ್ಮಸ್ಥಳದ ಭಕ್ತರಿರ್ಬೋದು, ಒಟ್ಟಾರೆಯಾಗಿ ಏನು ಹಿಂದೂಗಳಿರ್ಬೋದು, ಯಾಕೆ ಅಂತಂದರೆ ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ಅಪಪ್ರಚಾರವಾದಾಗ ಒಂದಷ್ಟು ಜನ ಶಾಂತವಾಗಿದ್ದರು, ಒಂದಷ್ಟು ಜನ ಒಂದಷ್ಟು ಊಹಾಪೋಹಗಳು ಬಂದಿದ್ದು ಅದನ್ನೇ ನಿಜ ಅಂತಲೂ ನಂಬ್ಕೊಂಡಿದ್ದಂಥವ್ರು ಸಾಕಷ್ಟು ಜನ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಡೈವರ್ಟ್ ಆಗಿದ್ರು. ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಏನು ಹೇಳಕ್ ಬಯಸ್ತೀರ ತಾವು? ಇವತ್ತು ಯಾರ ಸಂಶಯ ಇತ್ತು ಆ ಸಂಶಯ ಕ್ಲಿಯರ್ ಆಗಿದೆ. ಅವರು ಯಾರ ಮೇಲೆ ಅಪನಂಬಿಕೆಯನ್ನು ಇಟ್ಕೊಂಡ್ರು ಅವರು ಪರಿಶುದ್ಧರಾಗಿ 24 ಕ್ಯಾರೆಟ್ ಚಿನ್ನದಂತೆ ಇವತ್ತು ಹೊರಗೆ ಬಂದಿದ್ದಾರೆ. ಹಾಗಾಗಿ ಆ ಅಪನಂಬಿಕೆ ಬೇಡ, ಸಂಶಯ ಬೇಡ. ಶ್ರದ್ಧೆ, ಭಕ್ತಿ ಭಾವದಿಂದ ಧರ್ಮಸ್ಥಳದ ಜೊತೆಗೆ ನಾವು ನಿಲ್ಲೋಣ. ನಾವೆಲ್ಲ ಯುವಕರು, ಮನೆಯವರು, ಮಹಿಳೆಯರು, ಎಲ್ಲ ಭಕ್ತಾದಿಗಳು, ಕರ್ನಾಟಕದ ಸಮಸ್ತ ಕನ್ನಡಿಗರು ಧರ್ಮಸ್ಥಳದ ಜೊತೆಗೆ ರಾಷ್ಟ್ರ ನಿರ್ಮಾಣ, ಅವರ ಏನು ಮಹಾನ್ ಕಾರ್ಯ, ಲೋಕ ಕಲ್ಯಾಣದ ಕಾರ್ಯ ಇರ್ಬೋದು, ದೇವಸ್ಥಾನ ಜೀರ್ಣೋದ್ಧಾರ ಇರ್ಬೋದು, ಸಹಾಯ ಮಾಡುವಂಥದ್ದು ಇರ್ಬೋದು, ಸಮಾಜ ಸೇವಾ, ಎಲ್ಲ ಚಟುವಟಿಕೆಯಲ್ಲಿ ಭಾಗಿಯಾಗಿ ಇನ್ನಷ್ಟು ಬಲಪಡಿಸೋಣ. ಧರ್ಮದ ಆಧಾರದ ಮೇಲೆ ಧರ್ಮ ರಾಜ್ಯದ ಸ್ಥಾಪನೆ ಮಾಡೋಣ. ವೀಕ್ಷಕರೇ, ಇದಿಷ್ಟು ಮೋಹನ್ ಗೌಡ್ರ ಮಾತು. ಕ್ಯಾಮರಾ ಪರ್ಸನ್ ರಿಯಾಜ್ ಜೊತೆ ಜವಲೈ ಗೌಡ್, ರೆಬೆಲ್ TV, ಬೆಂಗಳೂರು.